ನರೇಗಾ ಕೂಲಿ ಕಾರ್ಮಿಕರ ಕೆಲಸಕ್ಕೆ ಪ್ರಭಾವಿ ವ್ಯಕ್ತಿಗಳಿಂದ ಅಡ್ಡಿ. ದೊಡ್ಡ ಪ್ರಭಾವಿ ಅವರು ಅವರೇ ಇದನ್ನ ಮಾಡ್ತಾ ಇರೋದು. ಕೆಲಸ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರು. ಗಡಿ ತಾಲೂಕು ಪಾವಗಡದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೆರೆಯಲ್ಲಿ ಹೂಳೆತ್ತುವ ಕೆಲಸಕ್ಕೆ ರಾಜಕೀಯ ವ್ಯಕ್ತಿಗಳು ಅಡ್ಡಪಡಿಸುತ್ತಿದ್ದಾರೆ ಅಂತ ತಾಲೂಕು ಪಂಚಾಯಿತಿ ಮುಂದೆ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದರು. ಪಾವಗಡ ತಾಲೂಕಿನ ಕೊಟಗುಡ್ಡ ಪಂಚಾಯಿತಿ ವ್ಯಾಪ್ತಿಯ ಕಡಪಲಕೆರೆ ಗ್ರಾಮದ ಸೀತಾರಾಮ ಕೆರೆಯಲ್ಲಿ ನರೇಗಾ ಯೋಜನೆಯಡಿ ಹೂಳೆತ್ತುವ ಕೆಲಸವನ್ನ ಮಾಡಲಾಗ್ತಿತ್ತು. ಆದರೆ ಯಾರೋ ಕಿಡಿಗೇಡಿಗಳು ಕಾರ್ಮಿಕರು ಯಂತ್ರಗಳಿಂದ ಕಾಮಗಾರಿಯನ್ನ ಮಾಡ್ತಿದ್ದಾರೆ ಅಂತ ಇಒ ಹಾಗೂ ಪಿಡಿಒಗೆ ದೂರನ್ನ ಸಲ್ಲಿಸಿದ್ದು, ನಮ್ಮ ದುಡಿಮೆಯ ಅನ್ನಕ್ಕೆ ಮಣ್ಣು ಎರಚುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ದೊಡ್ಡ ಪ್ರಭಾವಿ ಅವರು ಅವರೇ ಇದನ್ನ ಮಾಡ್ತಾ ಇರೋದು. ಕೂಲಿ ಅವ್ರಿಗೆ ಹೊಟ್ಟೆ ಯಾರೋ ಮಾಡಿದವರು ಗೊತ್ತಿದೆ. ಪಿಡಿಒ ಹೇಳ್ಬೇಕು. ಜೆಸಿಪಿ ತೆಗ್ದಿದ್ದು ನೋಡಿದಿರಾ? ಜೆಸಿಪಿ ಯಾರೋ ಕೆಲಸ ಮಾಡಿದ್ರು, ಯಾರು ಮಾಡಿಲ್ಲ. ಜೆಸಿಪಿ ಒಂದೇ ಇಲ್ಲ ಅಲ್ಲಿ. ಇನ್ನು ಯಂತ್ರಗಳಿಂದ ನಾವು ಕೆಲಸ ಮಾಡ್ತಿದ್ರೆ ಪ್ರತ್ಯಕ್ಷವಾಗಿ ಹಿಡಿದು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಅದನ್ನ ಬಿಟ್ಟು ಇಲ್ಲಸಲ್ಲದ ಆರೋಪವನ್ನ ಮಾಡಿ ಕೂಲಿ ಕಾರ್ಮಿಕರಿಗೆ ತೊಂದರೆ ಮಾಡೋದು ಸರಿಯೇ ಅಂತ ಆಕ್ರೋಶವನ್ನ ಹೊರಹಾಕಿದರು. ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಅಧಿಕಾರಿ ಜಾನಕಿರಾಮ್ ಪ್ರತಿಭಟನಾಕಾರರನ್ನ ಮನವೊಲಿಸಿದ್ದು, ಸ್ಥಳೀಯರು ನರೇಗಾ ಕಾಮಗಾರಿಯನ್ನ ಯಂತ್ರಗಳಿಂದ ಮಾಡುತ್ತಿರುವ ಫೋಟೋ ಮೂಲಕ ಆರೋಪ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತನಿಖೆ ನಡೆಸಿ ನಿಮಗೆ ಕೆಲಸ ಮಾಡಿರುವ ಕೂಲಿ ಹಣವನ್ನ ಕೊಡುತ್ತೇವೆ ಅಂತ ಭರವಸೆ ನೀಡಿದರು. ನೀವು 100 ಜನ ಕೆಲಸ ಆಗೋದು 100 ಜನ ಕೆಲಸ ಕೊಡೋದು ಬಾಧ್ಯತೆ ನಮ್ಮದು. ಯಾವುದೇ ಸಮಸ್ಯೆ ಇದ್ದರೂ ನನ್ನ ನಂಬರ್ಗೆ ಕಾಲ್ ಮಾಡಿ ನಾನೇ ಸ್ಪಾಟಿಗೆ ಬರ್ತೀನಿ. ಆದರೆ ಅಲ್ಲಿ ಅವ್ರ ಕೆಲಸಗಳು ಕಾಂಟ್ಯಾಕ್ಟ್ ಮಾಡೋಂಥದ್ದು ಅವ್ರು ಬೇರೆ ಬೇರೆ ಕೆಲಸಗಳಿದ್ದಾವೆ, ಶಾಲಾ ಕಾಮಗಾರಿಗಳಿದ್ದಾವೆ, ಚರಂಡಿದ್ದಾವೆ, ಡ್ರೈನೇಜ್ ಇದ್ದಾವೆ, ರಸ್ತೆಗಳು ಅವೆಲ್ಲ ಬೇರೆವೆಲ್ಲ ಮಾಡ್ಕೊಳ್ಳಿ. ಹೂಳೆತ್ತ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಆಗಬಾರ್ದು. ಬೇರೆ ಕೂಲಿಕಾರರಿಗೆ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಅದರಿಂದ ದಯಮಾಡಿ ನೀವು ಒಕ್ಕಟ್ಟಾಗಿ ನೀವು ಇಂಥ ಕೆಲಸ ಬೇಕಂತ ಪಿಡಿಒಗೆ ಫಾರಮ್ 6 ಕೊಡಿ. ಸಪ್ರೇಟಾಗಿ ನಾವೇ ಮೆಜರ್ಮೆಂಟ್ ಕೊಡ್ತಾರೆ. BFT ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಪಿಡಿಒ ಇರ್ತಾರೆ, NMMS ಆ್ಯಪು ನಾವು ಗ್ರಾಮ ಕಾಯಕ ಮಿತ್ರ ಇದರಲ್ಲಿ ಅದನ್ನು ನಾವು ಚೇಂಜ್ ಮಾಡ್ತೀವಿ. ಅದನ್ನು ಬೇರೆ ರೀತಿ ಅದೇನು ದುರುಪಯೋಗ ಆಗ್ತಿದೆ ಅಂತೇಳ್ಬಿಟ್ಟು ನನಗೆ ದೂರ ಬಂದಿದೆ. NMMS ಯಾವುದೋ ಬಂದಾಗ ಅವರು ಸುಮ್ಮನೆ ನಿಲ್ಲಿಸೋದು, ನೇಮಕಾತಿ ನಿಲ್ಲಿಸೋದು ಕಟ್ಟಿಲ್ಲ. ಅದು ಇಲ್ಲಿವರೆಗೆ ಮಾಡಿರೋದು ಕೂಲಿ ಯಾವುದೇ ರೀತಿ ಇಲ್ಲ. ನಿಮ್ಗೆ 24ನೇ ತಾರೀಕು NMR ಕ್ಲೋಸ್ ಆಗುತ್ತೆ. ದಯಮಾಡಿ ನಮ್ಮವ್ರು ಬರ್ತಾರೆ, ಮೆಜರ್ಮೆಂಟ್ ಬರ್ತಾರೆ, ನಾಳೆ ಬರ್ತಾರೆ, ಮೆಜರ್ಮೆಂಟ್ ಬರ್ತಾರೆ ಮಾಡಿ ಆ ಪೂರ್ತಿ ಕೂಲಿ ನಾನು ಕೊಡಿಸ್ತೀನಿ. ದಯಮಾಡಿ ಮಿಷನರಿಯಿಂದ ಮಾಡಬೇಡಿ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. ಕಾಡುಗುಡ್ಡ ಪಂಚಾಯತಿ ದೊಡ್ಡ ಪ್ರಭಾವಿ ಅವರು ಅವರೇ ಇದನ್ನ ಮಾಡ್ತಾ ಇರೋದು.